ಹರ್ಮುಜ್ ಜಲಸಂಧಿಯನ್ನ ತೆರೆಯಲು 2 ದಿನಗಳು ಮಾತ್ರ ಡೆಡ್ಲೈನ್ ಅಂತ ಗಡುವನ್ನು ಕೊಟ್ಟಿರುವಂತಹ ಟ್ರಂಪ್ ಅವರ ಏನು ಈ ಒಂದು ಹೇಳಿಕೆ ಇತ್ತು, ಈ ಒಂದು ಗಡುವಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇರಾನ್ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಟ್ರಂಪ್. ಹರ್ಮುಜ್ ಜಲಸಂಧಿಯನ್ನ ತೆರಿಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿರೋ ವಿಚಾರವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜಾವೇದ್ ಝರೀಫ್ ಈಗ ಕೆಂಡವನ್ನು ಕಾರ್ತಾ ಇದ್ದಾರೆ. ಜಾವೇದ್ ಝರೀಫ್ ಇರಾನ್ನ ಮಾಜಿ ವಿದೇಶಾಂಗ ಸಚಿವ ಮೆನಾಬ್ ಶಾಲಿಯ ಮೇಲಿನ ದಾಳಿ ಪ್ರಸ್ತಾಪಿಸಿ ಝರೀಫ್ ಈಗ ಕಿಡಿಕಾರ್ತಾ ಇರೋದು. ಮತ್ತಷ್ಟು ಯುದ್ಧ ಅಪರಾಧಗಳ ಬಗ್ಗೆ ಬಹಿರಂಗ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ನೋಡಿ, ಹರ್ಮುಜ್ ಜಲಸಂಧಿ ತೆರೆಯಲು 2 ದಿನಗಳ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಈಗ ಇರಾನ್ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಟ್ರಂಪ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡೆಗೆ ಈಗ ವ್ಯಾಪಕ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೂತ್ನಲ್ಲಿ ಪೋಸ್ಟ್ ಅನ್ನು ಮಾಡ್ಕೊಂಡಿರೋದು, ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ ಮಾಡಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಈಗ ಕಿಡಿಕಾರ್ತಾ ಇದ್ದಾರೆ. ಏನು ಡೊನಾಲ್ಡ್ ಟ್ರಂಪ್ ವಿರುದ್ಧವಾಗಿ ಈಗ ಜಾವೇದ್ ಝರೀಫ್ ಕೆಂಡವನ್ನ ಕಾರ್ತಾ ಇದ್ದಾರೆ. ಮೆನಾಬ್ ಶಾಲಿಯ ಮೇಲಿನ ದಾಳಿ ಪ್ರಸ್ತಾಪಿಸಿ ಝರೀಫ್ ಕಿಡಿಕಾರಿದ್ದಾರೆ. ಜೊತೆಗೆ ಮತ್ತಷ್ಟು ಯುದ್ಧ ಅಪರಾಧಗಳ ಬಗ್ಗೆ ಬಹಿರಂಗವಾಗಿ ಬೆದರಿಕೆಯನ್ನ ಆಗ್ತಾ ಇರೋದು, ಜೊತೆಗೆ ಜಟಿಲತೆ ಮತ್ತೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಜವಾಬ್ದಾರಿ ಇದು ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ.